ಒಂದೇ ವಾಕ್ಯವನ್ನು ಜ್ಞಾನಿಗಳು ಉಪದೇಶ ಮಾಡಿದರೂ ಕೂಡ ಅರ್ಥ ಮಾಡಿಕೊಳ್ಳುವ ಪಕ್ವತೆ ಜನರಲ್ಲಿ ಇಲ್ಲದೇ ಇದ್ದಾಗ ಅವರವರ ಭಾವನೆಗೆ ತಕ್ಕಂತೆ ಅವರವರ ಸಂಸ್ಕಾರಗಳಿಗೆ ತಕ್ಕಂತೆ ವಾಕ್ಯಗಳು ಅರ್ಥವನ್ನು ಕೊಡ್ತವೆ. ನೋಡಿ, ಒಂದು ಉದಾಹರಣೆ, ಗೌತಮ ಬುದ್ಧನೇ ಹೇಳಿದ ಮಾತು ಇದು. ಅವನ ಹಿಂದೆ 4 ಪಂಥಗಳಿದ್ದಾವೆ. ಯೋಗಾಚಾರ, ಸೂತ್ರಾಂತಿಕ ಮೊದಲಾಗಿರ್ತಕ್ಕಂಥ 4 ಪಂಥಗಳಿದ್ದಾವೆ. ಆ 4 ಪಂಥಗಳಿಗೆ ಮೂಲ ಕಾರಣ ಏನು ಅಂದರೆ ಅವರವರ ಸಂಸ್ಕಾರಗಳು, ಒಂದೇ ವಾಕ್ಯವನ್ನು ಅರ್ಥ ಮಾಡಿಕೊಂಡ ಬಗೆ. ನೋಡಿ, ಸಾಯಂಕಾಲ ಆಯಿತು ಅಂತ ಒಂದು ವಾಕ್ಯವನ್ನು ಯಾರೋ ಹೇಳಿದರು. 10 ಮಂದಿ ಕೂತಿದ್ದೇವೆ. ಯಾರೋ ಒಬ್ಬರು ಹೇಳಿದರು, ಸಾಯಂಕಾಲ ಆಯಿತು, ಸೂರ್ಯ ಕಂತಿದ, ಸೂರ್ಯ ಅಸ್ತಂಗತನಾದ. ಕಾಲಕ್ಕೆ ಸರಿಯಾಗಿ ಸಂಧ್ಯಾ ವಂದನೆ ಮಾಡುವ ಏನು ಅರ್ಥ ಆಯಿತು? ಅಯ್ಯೋ, ಸೂರ್ಯ ಕಂತಿದ, ಬೇಗ ಹೋಗಬೇಕು, ಕಾಲಾತೀತ ಅರ್ಕೆ ಕೊಡಬಾರ್ದು, ಬೇಗ ಸಂಧ್ಯಾ ವಂದನೆ ಮಾಡಬೇಕು ಅಂತ ಅವನಿಗೆ ಅರ್ಥ ಆಯಿತು. ಬೀದಿಯಲ್ಲಿ ಹೋಗಿ ಹುಡುಗಿಯರನ್ನು ಚುಡಾಯಿಸ್ತಕ್ಕಂಥ ಯುವಕರಿಗೇನು ಅರ್ಥ ಆಯಿತು? ಓ, ಸಾಯಂಕಾಲ ಹೆಣ್ಮಕ್ಳೆಲ್ಲ ಬೀದಿಗೆ ಬರ್ತಾರೆ, ಚುಡಾಯಿಸೋಣ, ಬೀದಿಗಿಳಿಯೋಣ ಅಂತ ಅರ್ಥ ಆಯಿತು. ಕಳ್ಳಕಾಕರಿಗೆ ಏನು ಅರ್ಥ ಆಯಿತು? ಸಾಯಂಕಾಲ ಯಾರೋ ಮರಗೂಳಿಗೆ ಬರ್ತಾರೆ, ಮರಗೂಳೆಲ್ಲ ಶಾಪಿಂಗಿಗೆ ಬರ್ತಾರೆ, ಅಲ್ಲಲ್ಲಿ ಚೀಲಗಳನ್ನು ಮರ್ತು ಹೋಗ್ತಾರೆ, ತೊಗೊಂಡು ಹೋಗ್ಲಿಕ್ಕೆ ಆಗ್ತದೆ, ಕಳ್ಳತನ ಮಾಡಲಿಕ್ಕೆ ಆಗ್ತದೆ, ಪ್ಲ್ಯಾನ್ ಮಾಡಬೇಕು, ಯಾವ ಬೀದಿಗೆ ಇವತ್ತು ಕಳ್ಳತನ ಮಾಡಬೇಕು ಅಂತ ಆಲೋಚನೆ ಮಾಡಬೇಕು ಅಂತ ಅವರಿಗೆ ಪ್ರೇರಣೆ ಆಯಿತು. ಒಂದೇ ವಾಕ್ಯ ಅವರವರ ಸಂಸ್ಕಾರಕ್ಕೆ ತಕ್ಕಂತೆ ಅರ್ಥವನ್ನು ಕೊಡ್ತದೆ. ಹಾಗೆ ಪರಮಾತ್ಮ ಮಾಡಿದ ಉಪದೇಶ ದಿವ್ಯವಾದ ಸಂಗತಿಯಾದರೂ ಕೂಡ ಅರ್ಥ ಮಾಡಿಕೊಳ್ಳುವ ಪಕ್ವತೆ ಅವರಿಗಿರಲಿಲ್ಲವಾದ್ದರಿಂದ ಅವರು ತಪ್ಪು ಅರ್ಥ ಮಾಡಿಕೊಂಡರು ಅಂತ ಹೇಳ್ತಾರೆ ಆಚಾರ್ಯರು. ಹಾಗಾದರೆ ಪರಮಾತ್ಮ ಏನು ಹೇಳಿದ, ಅವರು ಏನು ಅರ್ಥ ಮಾಡಿಕೊಂಡರು? ಆಚಾರ್ಯರು ಅದನ್ನು ವಿವರವಾಗಿ ಹೇಳಿದ್ದಾರೆ. ನಾನು ಗುರುಗಳ ಆದೇಶವನ್ನು ಹೊತ್ತು ಬೌದ್ಧ ಗ್ರಂಥಗಳನ್ನು ಅಧ್ಯಯನ ಮಾಡಿ ಆ ಮೂಲ ವಾಕ್ಯವನ್ನು ಸಂಯೋಜನೆ ಮಾಡಿ ಅದನ್ನು ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ. ನೋಡಿ, ಸರ್ವಂ ಕ್ಷಣಿಕಂ, ಸರ್ವಂ ಕ್ಷಣಿಕಂ ಅಂತ ಬುದ್ಧ ಹೇಳಿದ. ಬೌದ್ಧರು ಏನು ಅರ್ಥ ಮಾಡಿಕೊಂಡರು? ಜಗತ್ತಿನಲ್ಲಿ ಕಾಣುವ ಎಲ್ಲ ವಸ್ತುಗಳು ಕೂಡ ಅಸ್ತಿತ್ವವನ್ನು ಪಡೆದುಕೊಂಡಿಲ್ಲ. ಈ ಅಸ್ತಿತ್ವ ಎಂಬುದು ಬರೀ ಕಾಲ್ಪನಿಕ ಅಷ್ಟೇ ಹೊರತು ನಿಜವಾಗಿ ಯಾವ ವಸ್ತುಗಳೂ ಇಲ್ಲ. ಇದನ್ನೇ ಮುಂದೆ ಮಾಯಾವಾದಿಗಳು ಡಿಟ್ಟೋ ಕಾಪಿ ಮಾಡಿಕೊಂಡ್ರು. ಕಾಪಿ ಆ್ಯಂಡ್ ಪೇಸ್ಟ್ ಆಯ್ತಿದೆ ಫಿಲಾಸಫಿ. ಅವನು ಹೇಳಿದ್ದೇನು? ಸರ್ವಂ ಕ್ಷಣಿಕಂ, ಇದೆಲ್ಲ ಕಾಣ್ತಾ ಇದೆ, ಯಾವುದೂ ನಿಜ ಅಲ್ಲ, ಯಾವುದೂ ಸತ್ಯ ಅಲ್ಲ, ಎಲ್ಲವೂ ಸುಳ್ಳಿದು. ಇದು ಬುದ್ಧ ಹೇಳಿರ್ತಕ್ಕಂಥ ಮಾತು. ಬುದ್ಧನ ಮಾತನ್ನು ಅರ್ಥ ಮಾಡಿಕೊಂಡ ಬಗೆ ಅವರು. ನೋಡಿ, ಅವರ ವಾಕ್ಯ ಹೀಗಿದೆ: ಯಥಾ ಮಾಯಾ ಯಥಾ ಸ್ವಪ್ನಃ ಗಂಧರ್ವ ನಗರಂ ಯಥಾ ತಥೋತ್ಪಾದಸ್ತಥಾ ಸ್ಥಾನಂ ತಥಾ ಭಂಗ ಉದಾಹೃತಂ. ನಾಗಾರ್ಜುನನ ಮಾಂಡುಕ್ಯ ಕಾರಿಕೆ ಹೇಳ್ತಕ್ಕಂಥ ಮಾತು ಇದು. ನಾವೇನು ಜಗತ್ತಿನಲ್ಲಿ ಪದಾರ್ಥಗಳನ್ನು ಕಾಣ್ತಾ ಇದ್ದೇವೆ, ಇದು ಕನಸಿನಲ್ಲಿ ಕಂಡ ವಸ್ತುಗಳಂತೆ ಸುಳ್ಳು, ಗಂಧರ್ವ ನಗರದಂತೆ ಸುಳ್ಳು, ಇದಕ್ಕೆ ಯಾವುದೇ ಅಸ್ತಿತ್ವ ಇಲ್ಲ, ಇದೆಲ್ಲ ಸುಳ್ಳು ಜಗತ್ತು, ಇದೆಲ್ಲ ಮಾಯಿಕವಾದ್ದು ಎಂಬುದಾಗಿ ಅವರು ಅರ್ಥ ಮಾಡಿಕೊಂಡರು. ಬುದ್ಧ ಹೇಳಿದ ಸರ್ವಂ ಶೂನ್ಯಂ ಸರ್ವಂ ಜ್ಞಾನಂ, ಎಲ್ಲವೂ ಜ್ಞಾನ. ಜ್ಞಾನ ಏನು? ಜ್ಞಾನ ಅಂದರೆ ಅವರು ಅರ್ಥ ಮಾಡಿಕೊಂಡದ್ದು ಒಂದು ಸತ್ಯ ಇದೆ, ಅದು ಜ್ಞಾನಮಯ, ವಿಜ್ಞಾನಮಯ ಅಂತ ಅವರು ಅರ್ಥ ಮಾಡಿಕೊಂಡರು. ಇದೆಲ್ಲ ಜಗತ್ತು ಶೂನ್ಯ ಅಂದರೆ ಪರಬ್ರಹ್ಮದಲ್ಲಿ ಏನೂ ಇಲ್ಲ, ಅವನು ಅಸತ್, ಅವನಿಗೆ ಅಸ್ತಿತ್ವ ಇಲ್ಲ, ಹೀಗೆಲ್ಲ ಅರ್ಥ ಮಾಡಿಕೊಂಡವರು. ಜಗದ್ಗುರು ಮಧ್ವಾಚಾರ್ಯರು ಪರಮಾತ್ಮನ ಉಪದೇಶದ ರಹಸ್ಯ ಏನು ಎಂಬುದನ್ನು ನಿರ್ಣಯದಲ್ಲಿ ಆವಿಷ್ಕಾರ ಮಾಡಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆಚಾರ್ಯರು ಹೇಳ್ತಾರೆ, ಬುದ್ಧ ಹೇಳಿದ್ದು ಸರಿ ಉಂಟು. ದೇವತೆಗಳು ಕೇಳಿದರು, ಭಗವನ್ ನೀನು ಮಾಡಿದ ಉಪದೇಶದ ತತ್ವವನ್ನು, ರಹಸ್ಯವನ್ನು ನಮಗೆ ಆವಿಷ್ಕಾರ ಮಾಡಿಕೊಡು ಅಂತ ಕೇಳಿದರು. ಪರಮಾತ್ಮ ಹೇಳಿದ, ನಾನು ಹೇಳಿದ್ದು ಹೀಗೆ, ಸರ್ವಂ ಕ್ಷಣಿಕಂ, ಎಲ್ಲವೂ ಕ್ಷಣಿಕ. ಏನಿದರ ಅರ್ಥ ನೋಡಿ. ಈಗ ಒಂದು ಕ್ಷಣ ಇದೆ, ಇದು ಎಲ್ಲಿದೆ? ಈ ಕ್ಷಣದಲ್ಲಿ ಇದೆ. ಈ ಕ್ಷಣ ಹಿಂದೆ ಇರಲಿಲ್ಲ, ಮುಂದೆ ಇರುವುದಿಲ್ಲ, ಮುಂದೆ ಬರುವುದು ಹೊಸ ಕ್ಷಣ, ಹಿಂದೆ ಇದ್ದಿದ್ದು ಹಿಂದಿನ ಕ್ಷಣ. ಹಾಗಿದ್ದರೆ ಈಗ ಇರುವ ಕ್ಷಣ ಈ ಕ್ಷಣದಲ್ಲಿದೆ. ಅರೆ, ಇದೇನು ವಿಚಿತ್ರ! ಕ್ಷಣ ಕ್ಷಣದಲ್ಲಿದೆಯಾ? ಈ ಕ್ಷಣದಲ್ಲಿ ಈ ಕ್ಷಣ ಇದೆಯಾ? ಆತ್ಮಾಶ್ರಯ ದೋಷ ಬರ್ತದೆ ವೇದಾಂತಗಳ ಭಾಷೆಯಲ್ಲಿ. ತನ್ನಲ್ಲಿ ತಾನಿರಲಿಕ್ಕೆ ಸಾಧ್ಯ ಉಂಟೆ? ಪರಮಾತ್ಮ ಹೇಳಿದ, ನೋಡಿ, ನಾವು ವ್ಯವಹಾರ ಮಾಡುವಾಗ ಇದನ್ನು ಗಮನಿಸಿ, ದೇಶಕಾಲಗಳಲ್ಲಿ ಇದ್ದಾವೆ. ಇದನ್ನು ವಿವರಿಸ್ತೇನೆ ನೋಡಿ. ನಾನು ಎಲ್ಲಿ ಕೂತ್ಕೊಳ್ಬೇಕು? ಇಲ್ಲಿ ಕೂತ್ಕೊಳ್ಳಿ. ಇಲ್ಲಿ ಕೂತ್ಕೊಳ್ಳಿ ಅಂದರೆ ಎಲ್ಲಿ? ಈ ಸ್ಪೇಸ್ನಲ್ಲಿ. ಇಲ್ಲಿ ಅಂದರೆ ಸ್ಪೇಸ್ನಲ್ಲಿ. ಎಲ್ಲಿ ಕೂತ್ಕೊಳ್ಬೇಕು? ಎಲ್ಲಿ ಅಂದರೆ ಏನದು? ಅದು ಸ್ಪೇಸೇ. ಯಾವ ಜಾಗದಲ್ಲಿ ಕೂತ್ಕೊಳ್ಬೇಕು. ಇಲ್ಲಿ ಅಂದರೆ ಏನದು? ಸ್ಪೇಸ್ ಅದು. ಹಾಗಿದ್ದರೆ ಇಲ್ಲಿ ಕೂತ್ಕೊಳ್ಬೇಕು. ಕಾಲದಲ್ಲಿ ಕಾಲ ಇದೆ. ಕಾಲ ಎಲ್ಲಿದೆ? ಕಾಲದಲ್ಲಿದೆ. ಹಾಗಿದ್ದರೆ ಕಾಲ ಎಲ್ಲಿದೆ? ಕಾಲದಲ್ಲಿದೆ. ಈ ಕಾಲ ಎಲ್ಲಿದೆ? ಈ ಕಾಲದಲ್ಲಿದೆ. ಹಿಂದಿನ ಕಾಲದಲ್ಲಿ ಈ ಕಾಲ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಗಂಟೆ, ಈ ದಿನ ಈ ದಿವಸದಲ್ಲೇ ಇರಬೇಕು. ನಿನ್ನೆ ಇರಲಿಕ್ಕೆ ಸಾಧ್ಯ ಇಲ್ಲ, ನಾಳೆಯೂ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದರೆ ಈ ದಿನ ಈ ದಿನದಲ್ಲಿ ಇದೆ, ಈ ಗಂಟೆ ಈ ಗಂಟೆಯಲ್ಲಿ ಇದೆ, ಈ ಕಾಲ ಈ ಕಾಲದಲ್ಲಿದೆ, ಈ ಕ್ಷಣ ಈ ಕ್ಷಣದಲ್ಲಿದೆ. ಇದನ್ನು ನಾರಾಯಣಾವತಾರಿಯಾದ ಬುದ್ಧ ಹೇಳಿದ್ದು.
ಬೌದ್ಧರು ಅರ್ಥ ಮಾಡಿಕೊಂಡ ಕ್ರಮ ಇದೆಲ್ಲ ಕ್ಷಣಿಕ ಅಂದರೆ ಬರೀ ಮಾಯಿಕ, ಕಾಲ್ಪನಿಕ, ಒಂದು ಕ್ಷಣವೂ ಈ ಪದಾರ್ಥಗಳು ಇಲ್ಲ, ಎಲ್ಲವೂ ಅಸತ್ಯ, ಸುಳ್ಳು ಅಂತ ಅರ್ಥ ಮಾಡಿಕೊಂಡ್ರು. ಬುದ್ಧ ಹೇಳ್ತಾನೆ, ಅವನ ಲಂಕಾವತಾರ ಸೂತ್ರದಲ್ಲಿ ಈ ಮಾತು ಹೇಳ್ತಾನೆ, ಯದಂತರ್ಜ್ಞೇಯ ರೂಪಂ ಬಹಿರ್ವದವಭಾಸತೆ. ಇದೆಲ್ಲ ಜಗತ್ತು ಏನು ಕಾಣ್ತಾ ಇದೆ ಬರೀ ಕಾಲ್ಪನಿಕವಾಗಿದೆ ಇದು ಹೊರತು, ಬೌದ್ಧಿಕವಾಗಿ ಇದೆ ಹೊರತು ಪದಾರ್ಥಗಳ ಅಸ್ತಿತ್ವವೇ ಇಲ್ಲ ಅಂತ ಬುದ್ಧ ಹೇಳ್ತಾನೆ. ನೋಡಿ ಅವನು ಹೇಳ್ತಕ್ಕಂಥ ಮಾತು ಗಮನಿಸಿ, ಇದೆಲ್ಲವೂ ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಬಹಿರ್ಧ ನಾಸ್ತಿವೈ ದೃಶ್ಯಂ ಅಥೋ ವೈ ಚಿತ್ತ ಮಾತ್ರಕಂ. ನಾವು ಹಾವನ್ನು ಹಗ್ಗದಲ್ಲಿ ಕಾಣುತ್ತೇವೆ, ಹಾವು ಎಲ್ಲಿದೆ? ಕಲ್ಪನೆಯಲ್ಲಿ ಇದೆ, ನಿಜವಾಗಿ ಮುಂದೆ ಇಲ್ಲ. ಈ ಹಾವು ಮಾತ್ರ ಕಾಲ್ಪನಿಕ ಅಲ್ಲ, ಜಗತ್ತಿನ ಎಲ್ಲ ವಸ್ತುಗಳು ಹೀಗೆ ಕಾಲ್ಪನಿಕ. ಎಲ್ಲವೂ ನಮ್ಮ ಬುದ್ಧ್ಯಾತ್ಮಕವಾಗಿ ಇದ್ದಾವೆಯೇ ಹೊರತು ವಾಸ್ತವಿಕವಾಗಿ ವಸ್ತುಗಳು ಬಾಹ್ಯ ರೂಪವನ್ನು ಪಡೆದುಕೊಂಡಿಲ್ಲ ಅಂತ ಬುದ್ಧ ಜಗತ್ತಿಗೆ ಉಪದೇಶ ಮಾಡಿದ. ಹೀಗೆ ಭಗವಂತನ ಉಪದೇಶವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಜಗತ್ತಿನಲ್ಲಿ ಅದನ್ನು ಉಪದೇಶ ಮಾಡ್ತಾ ಬಂದರು. ಇದರಂತೆ ಜ್ಞಾನಂ ನ ಸತ್, ಜ್ಞಾನವು ಸತ್ ಅಲ್ಲ ಅಂತ. ಇದರ ಅರ್ಥವೂ ಕೂಡ ಗಂಭೀರವಾದ್ದು. ಪರಮಾತ್ಮ ಹೇಳಿದ್ದೇನು ಅಂದರೆ ಜ್ಞಾ ಅಂದರೆ ಪರಮಾತ್ಮ, ಜ್ಞಾನರೂಪಿಯಾದ ನಾರಾಯಣ, ವಿಜ್ಞಾನಮಯನಾದ ಪರಮಾತ್ಮ, ಅವನಿಂದ ಚೇಷ್ಟೆ ಮಾಡುವ ಪ್ರವೃತ್ತಿಯನ್ನು ಪಡೆದುಕೊಳ್ಳುವ ಈ ಜಗತ್ತು ಜ್ಞಾನ ಅಂದರೆ ಇದೆಲ್ಲ ಜಗತ್ತು ಕೂಡ ಪರಮಾತ್ಮನಿಂದ ಪ್ರೇರಿತವಾದ್ದು, ಅಸ್ವತಂತ್ರವಾದದ್ದು. ಇದು ಭಗವಂತ ಹೇಳಿದ್ದು. ಬೌದ್ಧರು ತಿಳಿದುಕೊಂಡರು ಜ್ಞಾನ ಒಂದೇ ಸತ್ಯ, ವಿಜ್ಞಾನ ಒಂದೇ ಸತ್ಯ ಅಂದರೆ ಶೂನ್ಯ ಒಂದೇ ಸತ್ಯ, ಉಳಿದದ್ದೆಲ್ಲ ಸುಳ್ಳು ಅಂತ ಅರ್ಥ ಮಾಡಿಕೊಂಡರು. ಅವರಲ್ಲಿ ಹೇಳ್ತಾರೆ ಅದು ನ ಸತ್ತು ಅಂದರೆ ಪರಮಾತ್ಮ ಹೇಳಿದ್ದೇ ಬೇರೆ, ಅವರು ತಿಳ್ಕೊಂಡದ್ದೇ ಬೇರೆ. ಬೌದ್ಧರ ಪ್ರಕಾರ ಶೂನ್ಯ ತತ್ವ ಎಂಬುದು ಸತ್ತಲ್ಲ, ಅಸತ್ತಲ್ಲ, ಸದಸತ್ತಲ್ಲ, ಸದಸತ್ ವಿಲಕ್ಷಣ ಅಲ್ಲ, ಅದಕ್ಕಿಂತ ವಿಲಕ್ಷಣವಾದದ್ದು ಅಂತ ಹೇಳ್ತಾರೆ ಅವರು. ನೋಡಿ ಅವ್ರು ಹೇಳ್ತಕ್ಕಂಥ ಮಾತು, ನ ಸತ್ ನ ಅಸತ್ ನ ಸದಸತ್ ನ ಚಾಪ್ಯನುಭಯಾತ್ಮಕಂ ಚತುಷ್ಕೋಟಿ ನಿರ್ಮುಕ್ತಂ ತತ್ವಂ ಮಾಧ್ಯಮಿಕಾ ವಿದುಹು ಅಂತ. ಹೀಗೆ ಶೂನ್ಯ ತತ್ವದ ಬಗ್ಗೆ ಪರಮಾತ್ಮ ಹೇಳಿದ್ದೇ ಬೇರೆ, ಅವರು ತಿಳಿದುಕೊಂಡದ್ದೇ ಬೇರೆ. ಹೀಗೆ ಪ್ರತಿಯೊಂದು ಭಗವಂತನ ವಿಚಾರವನ್ನು ತಪ್ಪಾಗಿ ಭ್ರಮಿಸಿಕೊಂಡು ಬೌದ್ಧವಾದ ಈ ಜಗತ್ತಿನಲ್ಲಿ ಹುಟ್ಟಿತು ಅಂತ ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ. ಹಾಗಾದರೆ ಪರಮಾತ್ಮ ಹೇಳಿದ್ದೇನು, ಅವನ ಉಪದೇಶದ ಸಾರ ಏನು? ಇದೆಲ್ಲ ಜಗತ್ತು ಪರಮಾತ್ಮನಿಂದ ಹುಟ್ಟಿದ್ದು, ಅವನಿಂದ ಕೊನೆಯಾಗುವಂತಹದ್ದು, ಅವನಿಂದ ಪ್ರೇರಿತವಾದ್ದು, ಇದೆಲ್ಲ ಜಗತ್ತು ಸತ್ಯ ಅಂತ ದೇವರು ಹೇಳಿದ. ಹಾಗಾದರೆ ಕ್ಷಣಿಕ ಅಂದರೆ ಏನು? ಈ ಕ್ಷಣದಲ್ಲಿ ಇದೆ, ನಶ್ವರ, ಅಶಾಶ್ವತ, ಶಾಶ್ವತವಲ್ಲ, ಪರಮಾತ್ಮನಂತೆ ಅನಾದಿ ನಿತ್ಯವಲ್ಲ, ಪ್ರವಾಹತಃ ಅನಾದಿಯಾದದ್ದು. ಇದು ಕ್ಷಣಿಕ ಅಂದ್ರೇನು? ಕ್ಷಣ ಕ್ಷಣಕ್ಕೂ ಇದು ಪರಿವರ್ತನಶೀಲವಾಗಿದೆ. ಇದರ ಒಳಗೆ ನಾಶ ಉಂಟಾಗ್ತಾ ಇದೆ, ಕಲ್ಪನೆ ಬರುವುದಿಲ್ಲ ನಮಗದು. ಅದು ಒಮ್ಮೆ ಕಾಣಿಸ್ತದೆ ನಮಗೆ, ಆದರೆ ನಾಶ ಪ್ರತಿಕ್ಷಣದಲ್ಲಿ ಉಂಟಾಗ್ತಾ ಇದೆ, ವಿಕಾರ ಪ್ರತಿಕ್ಷಣದಲ್ಲೂ ಕೂಡ ಉಂಟಾಗ್ತಾ ಇದೆ. 13ನೇ ಅಧ್ಯಾಯದ ವ್ಯಾಖ್ಯಾನದಲ್ಲಿ ಈ ಮಾತು ಟೀಕಾರಾಯರು ಹೇಳ್ತಾರೆ. ಪುರೂರವಸ್ಸ ರಾಜ ಸ್ನಾನ ಮಾಡ್ತಾ ಇದ್ದ, ಎಣ್ಣೆ ಹಚ್ಚಿಕೊಂಡಿದ್ದ. ದೇವತೆಗಳ ನಾಡಿನ ಒಳ್ಳೆಯ ವೈದ್ಯರು ಅಶ್ವಿನಿ ದೇವತೆಗಳು ಬಂದರು. ಅವನು ಹೇಳಿದ, ನಿಮ್ಮ ಜೊತೆಗೆ ಮಾತಾಡಬೇಕು, ನಮಸ್ಕಾರ ಮಾಡಬೇಕು, ಸ್ವಲ್ಪ ಹೊತ್ತು ಇರಿ, ನಾನು ಸ್ನಾನ ಮಾಡಿ ಬರ್ತೇನೆ ಎಂದ. ಅವರೊಂದು ಕ್ಷಣ ನಕ್ಕಿದರು. ಸ್ನಾನಕ್ಕೆ ಹೋದ, ಸ್ನಾನ ಮಾಡಿಕೊಂಡು ಬಂದ, ಸ್ನಾನ ಮಾಡಿಕೊಂಡು ಒಳ್ಳೆ ಅಲಂಕಾರ ಮಾಡಿಕೊಂಡು ಬಂದ. ಅವರು ಆಗಲೂ ನಕ್ಕಿದ್ರು ಅವರು. ಅವನು ಕೇಳಿದ, ನಾನು ಸ್ನಾನ ಕಟ್ಟಕ್ಕೆ ಹೋಗುವಾಗಲೂ ನಕ್ಕಿದ್ದೀರಿ, ಬಂದಾಗಲೂ ನಗ್ತಾ ಇದ್ದೀರಿ, ಏನು ಕಾರಣ ಅಂತ ಕೇಳಿದ. ನೀನೇನು ಅಂದ್ಕೊಂಡಿದ್ದಿ ಅಂದರೆ, ಅಭ್ಯಂಜನ ಸ್ನಾನ ಮಾಡಿದಾಗ ಸೌಂದರ್ಯ ಇಮ್ಮಡಿಯಾಗತ್ತೆ, ಚೈತನ್ಯ ಮರಳಿ ಬರುತ್ತೆ, ನಾನು ಮೊದಲಿಗಿಂತ ಸುಂದರನಾಗಿದ್ದೇನೆ, ಮೊದಲಿಗಿಂತ ಸದೃಢನಾಗಿದ್ದೇನೆ ಅಂತ ಅಂದುಕೊಂಡಿದ್ದೀಯಲ್ಲ ನೀನು, ಅದು ಸುಳ್ಳು ಅಂತ ಹೇಳಿದರು ಅವರು. ಪ್ರತಿಕ್ಷಣ ಮಾನವನ ದೇಹದ ಒಳಗಿರುವ ಸತ್ವಶಕ್ತಿಗಳು ಕಡಿಮೆ ಆಗ್ತಾ ಹೋಗ್ತವೆ, ಅವನಲ್ಲಿ ಮುಪ್ಪು ಬರ್ತಾ ಹೋಗ್ತದೆ. ಇದು ಯೋಗ ದೃಷ್ಟಿ ಇರುವ ನಮಗೆ ಕಾಣಿಸ್ತದೆ, ನಿನಗೆ ಕಾಣಿಸುವುದಿಲ್ಲ ಅಂತ ಪುರೂರಸವನಿಗೆ ಉಪದೇಶ ಕೊಟ್ಟರು. ಹೀಗೆ ನಮ್ಮ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಮ್ಮ ದೇಹದ ಒಳಗೆ, ಇಂದ್ರಿಯಗಳ ಒಳಗೆ ವಿಕಾರ ಆಗ್ತಾ ಇರ್ತದೆ, ಅದು ನಮಗೆ ಗೊತ್ತಾಗುವುದಿಲ್ಲ. ನೋಡಿ, ಕ್ಯಾನ್ಸರ್ ಡಿಕ್ಟೇಟ್ ಮಾಡ್ತಾರೆ ನೋಡಿ ವೈದ್ಯರುಗಳು, ಅವರಿಗೆ ಎಕ್ಸಾಮಿನೇಷನ್ ಮಾಡುವಾಗಲೇ ಒಮ್ಮೆ ಕೆಲವರಿಗೆ 3rd ಸ್ಟೇಜ್ಗೆ ಹೊರಟೋಗ್ಬಿಡತ್ತೆ, ಮೊದಲು ಗೊತ್ತೇ ಆಗುವುದಿಲ್ಲ. ಅದು ರೋಗಗಳು ದೇಹದ ಒಳಗೆ ಸೇರಿಕೊಳ್ತವೆ, ಅದು ತೀವ್ರ ಹಂತಕ್ಕೆ ಹೋದಾಗಲೇ ಗೊತ್ತಾಗುವಂತಹದ್ದು. ಹೀಗೆ ಪ್ರತಿಕ್ಷಣ ದೇಹದ ಒಳಗೆ ವಿಕಾರ ಆಗ್ತಾ ಇರ್ತದೆ, ಮಾನವರಿಗೆ ಅದು ಗೊತ್ತಾಗುವುದಿಲ್ಲ. ಇದನ್ನು ಭಗವಂತ ಕ್ಷಣಿಕ, ಅಶಾಶ್ವತ, ನಮಗೆ ಇದು ಗೊತ್ತಾಗುವುದಿಲ್ಲ ಎಂಬ ಅಭಿಪ್ರಾಯದಲ್ಲಿ ಕ್ಷಣಿಕ ಅಂತ ಹೇಳಿದ್ದು. ಇದನ್ನು ಶ್ರೀಮದ್ ಆಚಾರ್ಯರು ತಮ್ಮ ಪ್ರಮೇಯದಲ್ಲಿ ಭಾಳ ಸ್ಪಷ್ಟವಾಗಿ ನಿರೂಪಣೆ ಮಾಡಿದ್ದಾರೆ. ಆಚಾರ್ಯರ ಈ ವ್ಯಾಖ್ಯಾನ ಇಲ್ಲದೆ ಹೋದರೆ ನಮಗೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ಆಚಾರ್ಯರು
ಪ್ರಶಾಂತ ವಿದ್ಯೆಯ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮನನ್ನು ಶೂನ್ಯ ಅಂತ ಕರೆದಿದ್ದಾನೆ ದೇವರು. ಶೂನ್ಯ ಅಂದರೆ ಯಾಕೆ ಆಚಾರ್ಯರು ಹೇಳ್ತಾರೆ. ಶ ಅಂದರೆ ಆನಂದ ರೂಪ, ಉ ಅಂದರೆ ಉತ್ತಮ, ನ್ಯ ಅಂದರೆ ಪ್ರವರ್ತಕ. ಹಾಗಿದ್ದರೆ ಆನಂದ ರೂಪನಾಗಿದ್ದು ಜಗತ್ ಪ್ರವರ್ತಕನಾಗಿರುವುದರಿಂದ ವಿಷ್ಣುವನ್ನು ನಾರಾಯಣನನ್ನು ಶೂನ್ಯ ಅಂತ ಕರೀತಾರೆ. ಶ ಉ ನ್ಯ. ಶ ಅಂದರೆ ಆನಂದಮಯ, ಉ ಅಂದರೆ ಸರ್ವೋತ್ಕೃಷ್ಟ, ನ್ಯ ಅಂದರೆ ಪ್ರವರ್ತಕ. ನೋಡಿ, ಉಪನಿಷತ್ತು ಕೂಡ ಇದನ್ನೇ ಹೇಳ್ತದೆ. ಪರಮಾತ್ಮ ಯದ್ದೇಶ ಆಕಾಶ ಆನಂದೋ ನ ಸ್ಯಾತ್. ಆನಂದಮಯನಾದ್ದರಿಂದಲೇ ಜಗತ್ತಿಗೆ ಪ್ರೇರಕನಾಗಿದ್ದಾನೆ ಪರಮಾತ್ಮ. ಆನಂದ ಪೂರ್ಣನಾದ್ದರಿಂದ ಜಗತ್ ಪ್ರೇರಕನಾಗಿದ್ದಾನೆ ಅಂತ ಈ ಪ್ರಮೇಯವನ್ನು ಶೂನ್ಯ ಅನ್ನುವ ಪದ ಹೇಳ್ತಾ ಉಂಟು. ಅಸತ್. ಅಸತ್ ಅಂದರೆ ಭಗವಂತ ಶೂನ್ಯ, ಅಸತ್ ಇಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ. ಆ ಅಂದರೆ ನಾರಾಯಣ, ಅವನಿಂದ ಸತ್ತು ಹುಟ್ಟಿದ್ದು ಅಂತ ಅರ್ಥ ಅದಕ್ಕೆ. ಅಭಾವ ಅನ್ನೋ ಪದಕ್ಕೂ ಹೀಗೆ ಅರ್ಥ. ಆ ಅಂದರೆ ಪರಮಾತ್ಮ ವಿಷ್ಣು, ಅವನಿಂದ ಭಾವ ಅಂದರೆ ಹುಟ್ಟಿದ್ದು ಅಂತ ಅರ್ಥ. ವಿಷ್ಣುವಿನಿಂದ ಜಗತ್ತು ಹುಟ್ಟಿದೆ, ವಿಷ್ಣುವಿನಲ್ಲಿ ಲಯವನ್ನು ಹೊಂತಾ ಇದೆ. ಜಗತ್ತು ಯಾವುದು ಸುಳ್ಳಲ್ಲ, ಜಗತ್ತು ಎಲ್ಲವೂ ಕೂಡ ಸತ್ಯವಾಗಿರತಕ್ಕಂಥದ್ದು, ಪಾರಮಾರ್ಥಿಕವಾಗಿರತಕ್ಕಂಥದ್ದು ಎಂಬುದು ಪರಮಾತ್ಮ ಹೇಳಿರ್ತಕ್ಕಂಥ ಉಪದೇಶ ಅಂತ ಶ್ರೀಮದ್ ಆಚಾರ್ಯರು ಇದನ್ನು ವಿವರಣೆ ಮಾಡಿದ್ದಾರೆ. ಪ್ರಶಾಂತ ವಿದ್ಯೆ ತಬಿಧಂ ತಥಾನ್ಯತ್ ಬೌದ್ಧೋಕ್ತ ಶಾಸ್ತ್ರಂ ತ್ರಿದಶಾಸ್ತ್ವಾಪು ತೋಷಂ ಯಯು ವೇದ ಸಮಸ್ತಸಾರಂ ಯಾಮ್ ಆಶ್ರಿತಾನಾಂ ಅಚಿರೇಣ ಮುಕ್ತಿ. ಪರಮಾತ್ಮ ಉಪದೇಶ ಮಾಡಿದ ಈ ಪ್ರಶಾಂತ ವಿದ್ಯೆಯನ್ನು ಯಾರು ಆಶ್ರಯಣ ಮಾಡ್ತಾರೆ, ಯಾರು ಶ್ರವಣ ಮಾಡುತ್ತಾರೆ, ಅವರಿಗೆ ಅಚಿರೇಣ ಬಹಳ ಬೇಗ ಮುಕ್ತಿ ಉಂಟಾಗ್ತದೆ ಅಂತ ಆಚಾರ್ಯರು ಹೇಳಿದ್ದಾರೆ. ಅಂಥ ಮುಕ್ತಿಪ್ರದವಾಗಿರತಕ್ಕಂಥ ಉಪದೇಶವನ್ನು ನಾರಾಯಣ ಅವತಾರಿಯಾಗಿರ್ತಕ್ಕಂಥ ಬುದ್ಧ ಹೇಳಿರ್ತಕ್ಕಂಥದ್ದು. ಆ ಪರಂಪರೆಯಲ್ಲಿ ಬಂದ ಈ ಜ್ಞಾನವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಬೌದ್ಧರು, ಗೌತಮ ಬುದ್ಧ ಇತಿಹಾಸದಲ್ಲಿ ತಪ್ಪಾಗಿ ಇದನ್ನು ವ್ಯಾಖ್ಯಾನ ಮಾಡಿ ಹೇಳಿರ್ತಕ್ಕಂಥದ್ದು. ಇದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಂಡು ನಾರಾಯಣ ಅವತಾರಿಯಾಗಿರ್ತಕ್ಕಂಥ ಬುದ್ಧ ಹೇಳಿರ್ತಕ್ಕಂಥ ಅನುಸಂಧಾನವನ್ನೇ ನಮ್ಮ ಜೀವನದುದ್ದಕ್ಕೂ ನಾವು ಮಾಡಿ, ಪರಮಾತ್ಮ ಜಗತ್ತನ್ನು ಕ್ಷಣಿಕ ಅಂತ ಹೇಳಿದ್ದಾನೆ. ಕ್ಷಣಿಕ ಅಂದರೆ ಇದು ಅಶಾಶ್ವತ, ಅನಿತ್ಯ, ಪ್ರತಿ ಕ್ಷಣವೂ ಪರಿವರ್ತನಶೀಲವಾಗಿದೆ ಅಂತ ಅರ್ಥ ಮಾಡಿಕೊಳ್ಬೇಕು. ಪರಮಾತ್ಮ ಎಲ್ಲವೂ ಶೂನ್ಯ ಅಂತ ಹೇಳಿದ್ದಾನೆ. ಶೂನ್ಯ ಅಂದರೆ ಪರಮಾತ್ಮನು, ಶೂನ್ಯ ಅಂದರೆ ಆನಂದಮಯ, ಅವನು ಸರ್ವೋತ್ತಮ, ಜಗತ್ ಪ್ರವರ್ತಕ ಅಂತ ಅರ್ಥ. ಅವನ ಅಸತು ಅಂದರೆ ಅವನಿಂದಲೇ ನಿರ್ದೋಷನಾದ, ಅವನಿಂದಲೇ ಜಗತ್ತಿನ ಹುಟ್ಟು ರಕ್ಷಣೆಗಳು ನಡೀತಾ ಇದ್ದಾವೆ, ಅವನು ಜಗಜ್ಜನ್ಮಾಧಿಕಾರಣ ಎಂಬುದಾಗಿ ಅವನ ವಾಕ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ಹೀಗೆ ಆ ಕ್ರಮವನ್ನು ಆಚಾರ್ಯರು ನಮಗೆ ಶಿಕ್ಷಣ ಮಾಡಿಕೊಟ್ಟಿದ್ದಾರೆ. ಹರಿವಾಯು ಗುರುಗಳು ನಮಗೂ ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಈ ವಾಂಗ್ಮಯ ಸೇವೆಯನ್ನು ಗುರುವಂತರ್ಗದ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.